ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ಈಗ ಸೆಲೆಬ್ರಿಟಿ ಕಿಚನ್ ಪರಿಚಯಿಸುವಂತಹ ಸಮಯ. ನಾವೀಗ ಯಾರ ಮನೆಯಲ್ಲಿದ್ದೀವಿ ಗೊತ್ತಾ? ಗುಬ್ಬಿ ವೀರಣ್ಣ ವಂಶದ ಕುಡಿ, ನಟಿ, ನಿರ್ಮಾಪಕಿ, ನಿರ್ದೇಶಕಿ, ಖ್ಯಾತ ನಟಿ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಸುಷ್ಮಾ ವೀರ್ ಅವರ ಮನೆಯಲ್ಲಿದ್ದೀವಿ. ಅವರ ಮನೆಯ ಅಂದಾಚಂದ ಜೊತೆಗೆ ಅವರ ಅಡುಗೆ ಮನೆಯ ವಿಶೇಷತೆಯನ್ನ ಬನ್ನಿ ಪರಿಚಯಿಸ್ಕೊಳ್ಳೋಣ. ಹಾಯ್ ಸುಷ್ಮಾ. ಹಾಯ್. ಸೊ ನಿಮ್ಮ ಬಗ್ಗೆ ಇದು ಕೇಳಿದ್ದೆ, ಸಾಕಷ್ಟು ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ಸ್ ಇರೋವಂಥವ್ರು. ಮನೆಗೆ ಬಂದ ತಕ್ಷಣ ಆ ಫೀಲ್ ಸಿಗ್ತಾ ಇದೆ ನಮ್ಗೆ. ಎಲ್ಲಿ ನೋಡ್ರು ಕಲರ್ಸ್ ಕಾಣಿಸ್ತಾ ಇದೆ. ಐ ಗೆಸ್ ಕ್ರಿಯೇಟಿವ್ ಇನ್ಸ್ಟಿಂಕ್ಟ್ ಅನ್ನೋದಕ್ಕಿಂತ ಐ ಗೆಸ್ ವಿ ಆರ್ ಕನೆಕ್ಟೆಡ್ ಟು ದ ರೂಟ್ಸ್. ಅಂದರೆ ಇನ್ನು ನಮ್ಮ ಮನೆತನದ ಬುಡಾಳ ಏನಿದೆ, ಮಣ್ಣು, ಕೆಮ್ಮಣ್ಣು, ಕೆಂದು, ಅರ್ಶಿನ, ಬ್ರೌನ್ಸ್, ಲೈಫ್ ತುಂಬ ರಿಯಾಲಿಟಿಗೆ ಹತ್ತಿರ ಅನಿಸುತ್ತೆ. ಸೊ ಐ ಆಮ್ ಸ್ಟಿಲ್ ಸ್ಟಕ್ ಓವರ್ ದೇರ್ ಆ್ಯಂಡ್ ಐ ಲೈಕ್ ಬೀಯಿಂಗ್ ದೇರ್. ಸೊ ನಮ್ಮ ಶೋ ಇರೋದೇ ಅಡುಗೆ ಮನೆ ಬಗ್ಗೆ. ಸೆಲೆಬ್ರಿಟಿಗಳ ಅಡುಗೆ ಮನೆ ಹೇಗಿರುತ್ತೆ ಅನ್ನೋ ಕುತೂಹಲ ಸಾಕಷ್ಟಿರುತ್ತೆ. ಖಂಡಿತವಾಗ್ಲೂ ತೋರಿಸ್ತೀನಿ. ಆದರೆ ಮುಂಚೆನೇ ಹೇಳ್ತೀನಿ, ಅಡುಗೆ ಮನೆ ಏನು ಇಟ್ಸ್ ನಾಟ್ ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಅಡುಗೆ ಮನೆಯೂ ಬಹಳ ಬೇರೆಯವ್ರ ಥರನೇ ಬಹಳ ನಾರ್ಮಲ್ ಬೇಸಿಕ್ ಅಡುಗೆ ಮನೆ. ಆದರೆ ಮಣ್ಣಿನ ಪಾತ್ರೆಲೇನೆ ಅಡುಗೆ ಆಗೋದು ನಮ್ಮ ಮನೇಲಿ ಜನರಲಿ, ಮಣ್ಣಿನ ಮಡಿಕೆಯಲ್ಲಿ. ಐ ಲೈಕ್ ಮೈ ಪಾಟ್ಸ್. ಕಮ್ ಐ ವಿಲ್ ಶೋ ಯು. ಎಲ್ರ ಮನೆ ಥರ ನಮ್ಮದು ಭಾಳ ಸಿಂಪಲ್ ಆಗಿದೆ. ವಿ ಜಸ್ಟ್ ಹ್ಯಾವ್ ಅ ರೈಸ್ ಕುಕ್ಕರ್, ನಾರ್ಮಲ್ 4 ಬರ್ನರ್ ಸ್ಟವ್. ಟೋಸ್ಟರ್ ಇಲ್ದಲೇ ಭಾಳ ಕಷ್ಟ ಆಗುತ್ತೆ, ಯಾಕೆಂದರೆ ಐ ಆಮ್ ಬೇಸಿಕಲಿ ಅ ಟೀ ಟಾಡ್ಲರ್. ಅಂದರೆ ಟೀ ಜೊತೆನೇ ಜೀವನ ಮುಂದೋಗುತ್ತೆ. ಸೊ ಬೆಳಿಗ್ಗೆ ಹೊತ್ತು ಎದ್ದರೆ ಸೇ ಲೈಕ್ ವಿ ಡ್ರಿಂಕ್ ವಾಟರ್ ಆ್ಯಂಡ್ ಕಾಪರ್ ಚೊಂಬು, ಮೇಲ್ಗಡೆ ಬಾದಾಮಿ ನೆನೆ ಹಾಕಿರ್ತೀವಿ. ಅದು ನಮ್ಮ ಅಜ್ಜಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋವಂಥದ್ದು. ಆ್ಯಂಡ್ ದೆನ್ ಐ ಲೈಕ್ ಮೈ ಮಡ್ ಪಾಟ್ಸ್. ದಿ ಓನ್ಲಿ ಥಿಂಗ್ ವಿಚ್ ಇಸ್ ಡಿಫ್ರೆಂಟ್ ಫ್ರಮ್ ಎನಿಬಡಿ ಎಲ್ಸಸ್ ಕಿಚನ್ ಅಂದರೆ ನೋಡಕ್ ಮಾಡ್ಯುಲರ್ ಕಿಚನ್, ಬಟ್ ಆದರೆ ಮಾಡ್ಯುಲರ್ ಕಿಚನ್ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಟೋಸ್ಟರ್ ಆ್ಯಂಡ್ ಒನ್ ರೈಸ್ ಕುಕ್ಕರ್, ಬಿಕಾಸ್ ಯು ಡೋಂಟ್ ವಾಂಟ್ ಟು ವೇಸ್ಟ್ ಸೊ ಮಚ್ ಆಫ್ ಗ್ಯಾಸ್. ಯು ನೋ, ಇಟ್ಸ್ ಲೈಕ್ ಯು ಪುಟ್ ಇಟ್ ಅಂಡ್ ಯು ಲೀವ್ ಇಟ್. ಅದ್ರ ಪಾಡಗದ ಗ್ಯಾಸ್ ಆದ್ರೂ ಇತ್ತೀಚಿನ ದಿನದಲ್ಲಿ ತುಂಬಾ ಜನ ಹೆದರ್ತಾರೆ ಕೂಡ ಮಡಿಕೆಗಳಲ್ಲಿ ಯೂಸ್ ಮಾಡೋದಕ್ಕೆ. ಅಂದ್ರೆ ಕೇರ್ಫುಲ್ ಆಗಿ ಮಾಡಬೇಕು ಅನ್ನೋ ಬಹಳ ಒಂದು ನೋಷನ್ ಇರುತ್ತೆ. ಬಟ್ ದಟ್ ಇಸ್ ಆಕ್ಚುಲಿ ಇಲ್ಲ ಮಡಿಕೆಯಲ್ಲಿ ಎಲ್ಲಾ ವಿಷಯನೂ ಇಫ್ ಯು ಲುಕ್ ಅಟ್ ಇಟ್ ಅಲ್ವಾ, ಆನ್ ಅ ಸೀರಿಯಸ್ ನೋಟ್, ಬಹಳ ಸೀರಿಯಸ್ ಆಗಿ ಗಂಭೀರವಾಗಿ ಯೋಚನೆ ಮಾಡಿದ್ರೆ, ದ ವೇ ಯು ಲಿವ್ ಸ್ಟಾರ್ಟ್ಸ್ ವಿತ್ ಯೋರ್ ಕಿಚನ್. ಬಿಕಾಸ್ ನೀವು ಮಡಿಕೆಯಲ್ಲಿ ಮಾಡ್ತಾ ಇದ್ರೂ ಅದೇ ಪೇಸಲ್ಲಿ ಕೆಲಸ ಮಾಡಬೇಕು ಅಂದರೆ ದಟ್ ಇಸ್ ವಾಟ್ ಟೀಚರ್ಸ್ ಯು ಹೌ ಟು ಮಲ್ಟಿ ಟಾಸ್ಕ್. ಓಕೆ, ಟುಡೇ ವಿ ಮೇಡ್ ದಾಲ್ ಇನ್ ಮಟ್ಕಾ. ಇಟ್ ಟೇಸ್ಟ್ಸ್ ವೆರಿ ಡಿಫರೆಂಟ್. ಯು ಕ್ಯಾನ್ just, if you want to, you can see how different a mud pot tastes to a normal pot tastes. I mean, it's authentic ashte. It does. Iron contents remain. And I'm mostly a kind of a food freak. I use less salt. ಅರ್ಧಿ ಫೀಲ್ ಇರುತ್ತೆ. ಅರ್ಧಿ ಫೀಲ್, ಆ ಮಣ್ಣಿಂದು ಸೊಗಡು ಎಲ್ಲೋ ಒಂದ್ ಕಡೆ ಅದು ಕರೆಕ್ಟಾಗಿ ಕುದ್ದ ಮೇಲೆ, ಸಿ ದೋಸ್ ಆರ್ ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ದ್ಯಾಟ್, ಎಸ್ ಅಗೇನ್ ಟೈಮ್ ಕನ್ಸ್ಟ್ರೇನ್ಸ್ ಆಯಿತು ಅಂದರೆ ಐ ಲಿವ್ ಆನ್ ಡೈಜೆಸ್ಟಿವ್ ಬಿಸ್ಕೆಟ್ಸ್ ಸಮಟೈಮ್ಸ್. ಸೊ ಬಟ್ ಎಲ್ಲವೂ ನೀವು ಅಂದ್ರೆ ವುಡ್ ಅಂಡ್ ಮಡಿಕೆ ಇದ್ರದ್ದು ಯೂಸ್ ಮಾಡ್ತಿರಲ್ಲ. ಸೊ ಮಡಿಕೆ, ಮಣ್ಣು, ವುಡ್ ಇಸ್ ವೆರಿ ಕಾಣೋ ಎಲ್ಲ ಇದು ಮಾಲ್ತಮ್ಮ ಅವರ ಸಿಗ್ನೇಚರ್. ಅಂದ್ರೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಅನ್ನ ಮಾಡಿದ್ರು ಮಡಿಕೆಲೆ ಮಾಡೋದು. ಐ ಲೈಕ್ ಮೈ ಥಿಂಗ್ಸ್ ಟು ಬಿ ಆಲ್ ಕ್ಲೋಸ್ಡ್. ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಿಗಬೇಕು, ನೀಟಾಗಿರ್ಬೇಕು. ಎಲ್ಲಾನು ಬಾ ಅನ್ಕೊಂಡಿರಕ್ಕಾಗಲ್ಲ. ನನಗೆ ಸ್ವಲ್ಪ OCD ಪ್ರಾಬ್ಲಮ್ ಇದೆ. ಸೊ ಚೆನ್ನಾಗಿ ಬೆಳಕು ಗಾಳಿ ಇದ್ರೂ ನಿಮ್ಗೆ ಈಸಿ ಇರುತ್ತೆ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಆಕ್ಸೆಸ್ ಚೆನ್ನಾಗಿದೆ ಅಲ್ವಾ? ಮೋಸ್ಟ್ ಕಂಫರ್ಟಬಲ್ ಪ್ಲೇಸ್ ಇಸ್ ಮೈ ಡೈನಿಂಗ್. ಐ ಥಿಂಕ್ ಐಲ್ ಟೇಕ್ ಯು ದೇರ್. ಇಟ್ಸ್ ಕ್ವೈಟ್ ಬ್ರೀಸಿ ಓವರ್ ದೇರ್. ಒನ್ ಇಲ್ಲಿ ಯೋಚನೆ ಜೊತೆ ಊಟ ಅನ್ನೋದಿದೆಯಲ್ಲ, ದಟ್ಸ್ ದ ಮೋಸ್ಟ್
biggest luxury I can ask for. Andre, I love my kitchen for various reasons, not ನಿಮ್ಗೆ for... ಒಂಥರ ಜಸ್ಟ್ ಅಡಿಗೆ ಮಾಡಿ ಹೋಗ್ಬಿಡೋ ಅಂತ ಪ್ಲೇಸ್ ಅಲ್ಲ ಇದು. ನೀವು ಇಲ್ಲಿ ಜಾಸ್ತಿ ಹೊತ್ತು ಅಂದ್ರೆ ಯು ಲಿವ್ ಹಿಯರ್ I ಫಾರ್ ಸಮ್ live ಟೈಮ್ here. I live a very, very important part of my life in my kitchen. ಅಂಡ್ ಯು ಗುಡ್ ವ್ಯೂ ಆಲ್ಸೋ. Yeah, ಚೆನ್ನಾಗಿ and cooking doesn't take long. Cooking doesn't take long. ಅಂದ್ರೆ ನೋಡಿ ಇವಾಗ ಒಂದು ಮಡಿಕೆಯಲ್ಲಿ ಏನು ಅಂದ್ರೆ ತಳ ಹಿಡಿಯೋದು ಬಹಳ ಕಮ್ಮಿ. ಒಂದು ಸತಿ ಒಗ್ಗರಣೆ ಹಾಕಿದ್ರೆ ನಿಮ್ಗೆ ವಾಸನೆಲೆ ಗೊತ್ತಾಗ್ಬಿಡುತ್ತೆ ಹಿಡಿಯುತ್ತಾ ಹಿಡಿಯಲ್ವಾ ತಳ, ಇನ್ನೆಷ್ಟು ನಿಮಿಷ ಇದೆ ಹಿಡಿಯೋದಕ್ಕೆ. ಸೊ ಇಟ್ಸ್ ಲೈಕ್ ಅ ವಾರ್ನಿಂಗ್ ಅಲಾರಮ್, ಸೈಲೆಂಟ್ ಅಲಾರಮ್. ಯಾ, ಅಂಡ್ ಇಟ್ ಮೇಕ್ಸ್ ಯುವರ್ ಸೆನ್ಸಸ್ ಶಾರ್ಪ್. ಒಂದು ಮಡಿಕೆ ಮೀರಿ ಕುದ್ದು ಪಳಗಬೇಕು ಅಂದ್ರೆ ದೇರ್ ಸೋ ಮೆನಿ ಜರ್ಮ್ಸ್ ವಿಚ್ ಆಟೋಮ್ಯಾಟಿಕ್ಲಿ ಫಾಲ್ ಔಟ್ ಅಂಡ್ ಇಟ್ಸ್ ಸೋ ಹೆಲ್ದಿ. ಅಂಡ್ ವೆನ್ ಯು ಆರ್ ಡೂಯಿಂಗ್ ಥಿಂಗ್ಸ್ ಇನ್ ಪಾಟ್ ಅಲ್ವಾ, ಬೀಟ್ ವೈಲ್ ವಾಷಿಂಗ್, ಸಬ್ ಕಾನ್ಶಿಯಸ್ ಆಗಿ ನೀವು ಯಾವಾಗಲೂ ಅಷ್ಟು ಕೇರ್ಫುಲ್ ಆಗಿರ್ತೀರಾ ಅಂದ್ರೆ ಅದಕ್ಕಿಂತ ಒಂದು ಬುದ್ಧಿ ಬೇಕೇನ್ರಿ ಹೆಣ್ಮಕ್ಳಿಗೆ. ಅಡಿಗೆ ಮನೆಗೆ ಯಾರಾದ್ರೂ ಒಬ್ರು ಬಂದು ನಾನು ಮೊಟ್ಟೆ ಮಾಡ್ಕೋತೀನಿ, ನಾನು ಹಾಲು ಕುದಿಸ್ಕೋತೀನಿ, ನಾನು ಟೀ ಮಾಡ್ಕೋತೀನಿ ಅಂತ ಹೇಳಬೇಕು ಅಂದ್ರೆ ದಟ್ ಶೋಸ್ ಹೌ ಮಚ್ ದೇ ಆರ್ ಅ ಪಾರ್ಟ್ ಆಫ್ ಯುವರ್ ಲೈಫ್. ಸೊ ಇಟ್ಸ್ ನೈಸ್ ಟು ಬಿ ಇನ್ ಟಚ್ ವಿತ್ ಅರ್ತ್, ಗ್ರೌಂಡ್, ರಿಯಾಲಿಟಿ. ನನಗೆ ಮೊಸರಿಂದ ಹಿಡಿದು ದಟ್ ಪುಟಾಣಿ ಪಿಂಗಾಣಿ ಇದೆಯಲ್ಲ, ದಟ್ ಇಸ್ ಮೈ ಪಲ್ಯದ ಡಬ್ಬ. ಅಂದ್ರೆ ಜನರಲಿ ಅದ್ರಲ್ಲಿ 3 ಜನ ತಿನ್ನುವಷ್ಟಾಗುತ್ತೆ. ಇಟ್ ಲುಕ್ ಸ್ಮಾಲ್ ಬಟ್ ಇಟ್ ಇಸ್ ನಾಟ್ ಸ್ಮಾಲ್. ಅಂಡ್ ಇನ್ ಹಿಂದ್ಗಡೆ 2 ಪಿಂಗಾಣಿಗಳಿದೆ ನೋಡಿ. ದೋಸ್ ಆರ್ ಬೇಸಿಕಲಿ ಐ ಯೂಸ್ ಒನ್ ಫಾರ್ ಕರ್ಡ್ಸ್ ಅಂಡ್ ಐ ಯೂಸ್ ಒನ್ ಫಾರ್ ಸಬ್ಜಿ. ಸಿಗೋದ್ ಕಷ್ಟ ಇದು ಬಹಳ ಕಷ್ಟ. ಇನ್ನು ಒಂದೊಂದ್ಸತಿ ರಾಜಸ್ಥಾನ್ಗೆ ಹೋದಾಗ ಅಲ್ಲಿ ಮಾಡಿಸ್ಕೊಂಡು ತರ್ತೀನಿ. ದಟ್ ಈಸ್ ಆಲ್ಮೋಸ್ಟ್ 12-year-old ಮಡಿಕೆ. ಈ ಕಡೆ ಇದೆಯಲ್ಲ ಕಪ್ಪುದು. ಅಂಡ್ ದಿಸ್ ಇಸ್ ಅ ಪ್ರಿಟಿ ನ್ಯೂ ಒನ್. ಇದು 3 ವರ್ಷ ಆಗಿದೆ ಅಷ್ಟೇ ತಗೊಂಡು. ನೀವ್ ಯಾವ್ದೇ ಮಡಿಕೆ ತಗೊಂಡ್ರು ಮಾಡಬಹುದು, ಆದ್ರೆ ಅದನ್ನ ಒಂದಿನ ನೆನೆ ಹಾಕ್ಬೇಕು. ನೀವು ತಗೊಂಡ್ ಬರ್ತೀರಲ್ವಾ ನಾರ್ಮಲ್ ಮಡಿಕೆ, ಮಡಿಕೆನ ನೀವು ನೆನೆ ಹಾಕ್ಬೇಕು ಬಕೆಟ್ ಅಲ್ಲಿ. ಒಂದಿನ ನೆನೆ ಹಾಕಿ ತೆಗೆದು ಅದ್ರಲ್ಲಿ ನೀರ್ ಕುದಿಸಿ ತಿರ್ಗಾ ಅದನ್ನ ನೆನೆ ಹಾಕಿ ಅದನ್ನ ಮನೇಲಿ ಹದ ಮಾಡ್ಬೇಕು. ಮಡಿಕೆನ ಅಂಗಡಿಯಲ್ಲಿ ಸಿಕ್ಕಿದ್ರೆ ತಗೊಂಬಂದ್ ಒಲೆ ಮೇಲೆ ಇಟ್ರೆ ಡಬ್ಬನ. ಇಫ್ ಯು ಡೋಂಟ್ ಗೆಟ್ ಇಟ್ ಇಂಟ್ರೊಡ್ಯೂಸ್ ಟು ವಾಟರ್ ಅಂಡ್ ಹೀಟ್, ಅದು ತಡಿಯಲ್ಲ. ಸೊ ಫಸ್ಟ್ 1-2 ದಿನ ಏನಾಗುತ್ತೆ, ಕಮ್ಮಿ ಹೀಟಲ್ಲೇ ಮಾಡ್ತೀವಿ. ಅಲ್ಲ, ಅದು ಬಳಕೆಯಲ್ಲಿ ಜಾಸ್ತಿ ಇಲ್ಲ ಈಗ, ಅದಕ್ಕೆ ಅದೊಂಥರ ಹೊಸ್ತನ ಕಷ್ಟನೇನೋ ಐಬ್ರೋಸ್ ಗಳಿಗೆ ಹೋಗ್ತವೆ ಮಡಿಕೆ ಎಲ್ಲ. It's fun and I love cooking for people who want to eat. I like to be at home and kitchen is your origin of home. It's not the bedroom. Bedroom is just your heart of the house ಅಷ್ಟೇ ಹೊರತು. ಬಟ್ ನೀವೇನು ಗರ್ಭ ಅಂತೀರಾ, ಅಡಿಗೆ ಮನೆ ಇಸ್ ದ ಗರ್ಭ. ನಿಮಗೊಂಥರ ಲಿವಿಂಗ್ ರೂಮ್ ಅಂತಾನೆ ಅಂದ್ರಲ್ಲ ನೀವು? ನನಗೆ ಲಿವಿಂಗ್ ರೂಮ್, ಬಿಕಾಸ್ ಸಮಟೈಮ್ಸ್ ಐ ರೈಟ್ ಓವರ್ ಹಿಯರ್. ಓಕೆ, ನಿಮ್ಮ ಬರವಣಿಗೆಗೆ ಬಹಳ ಸ್ಫೂರ್ತಿ, ಆಮೇಲೆ ಇಲ್ಲಿ ಸಬ್ಜೆಕ್ಟ್ ಎಲ್ಲ ಸಿಗ್ತವೆ. For my dance, for my work, for my singing, and this is a lovely place to throw your voice. So ಎಷ್ಟು ವರ್ಷದಿಂದ ನೀವು ಈ ಅಡಿಗೆ ಮನೆ ಎಷ್ಟು ಹಳೆದು ಅಂತ ಅನ್ಬೋದು? 6 years. It's been 6 years that I've moved in here. So ಈ ಮಡಿಕೆ ಇರುವಂತ ಈ ಮಾಡರ್ನ್ ಕಿಚನ್ ಒಮ್ಮೆ ಮಾಡ್ಕೋಬೇಕಂದ್ರೆ ಎಷ್ಟು ಖರ್ಚಾಗ್ಬೋದು ಅಂತಿದ್ರಿ? ಬಜೆಟ್ ನಿಮ್ಗೆ ಎಷ್ಟು ಇದೆ ನೆನಪಿದ್ಯಾ? ಅಯ್ಯೋ, ಇದು ಬಜೆಟ್ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯು ವಾಂಟ್. ಆರ್ ಯು ಲುಕಿಂಗ್ ಎಟ್ ಶೋಯಿಂಗ್ ಆಫ್ ಯೋರ್ ಕಿಚನ್ ಆರ್ ಆರ್ ಯು ಲುಕಿಂಗ್ ಎಟ್ ಲಿವಿಂಗ್ ಇನ್ ಯೋರ್ ಕಿಚನ್? ಬಳಕೆಗೆ ಯೋಗ್ಯವಾದದ್ದು ಅಂತ I have never lived to show off. I have lived because I want my space. But when you're looking at good basic structure like what I have, this would hardly costed me about 60,000 rupees then. Wow, okay. 6 years back. 6 years back. For a girl, kitchen is a left-hand job. ಅದು ರಕ್ತಗತವಾಗಿ ಬರ್ತಾರೆ ಅಂತ ಹೇಳ್ತಾರಲ್ಲ, ಹಂಗೆ ಅದು ಹೆಣ್ಮಕ್ಳಿಗೆ ಅದು ಬಂದ್ಬಿಟ್ಟಿರುತ್ತೆ. ಯಾರು ಎಷ್ಟು ನಂಗೆ ಬರಲ್ಲಪ್ಪ ನಾವು ಕಿಚನ್ಗೆ ಹೋಗಿಲ್ಲ ಅಂದ್ರೂ ಶಿ ವುಡ್ ನೋ ಹೌ ಟು ಡೂ ಇಟ್. ಇಟ್ಸ್ ಜಸ್ಟ್ ದಟ್ ಶಿ ಚೂಸಸ್ ನಾಟ್ ಟು. ಸೊ ಇಟ್ಸ್ ಲೈಕ್ ದಟ್. ಸೊ 4 ಸೈಜಿನ ವ್ಯತ್ಯಾಸ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಗೆಸ್ಟು ನಿಮ್ಮ ಆಗು ಹೋಗುಗಳ ಪ್ರಕಾರ ನೀವು ಅಡುಗೆ ಮನೆ ಮಾಡ್ಕೋತೀರಾ ಅಂತ ಇಟ್ಕೊಳ್ಳಿ. You will not need anything more than a rice cooker, a toaster, a oven, a grill,
Even if you're looking at the most high-end version also. ಸೊ ಒಂದು ಡೀಸೆಂಟ್ ಆದಂಥ ಸಿಂಪಲ್ ಅಡುಗೆ ಮನೆ ಹೊಂದೋದು ಹೆಂಗೆ ಅಂತೆಲ್ಲ ಹೇಳಿದ್ರಿ. ನಿಮ್ಮ ಮನೇಲಿ ಇರೋವಂಥದ್ದೆಲ್ಲ ಪರಿಚಯ ಮಾಡಿಕೊಟ್ರಿ. ನಿಮ್ಮ ಅಡುಗೆ ಮನೆಗೆ ನಮ್ಗೆ ಒಳಗಡೆ ಬಿಟ್ಟು ಒಳಗಡೆ ಹೇಗಿದೆ ಅಂತಂದ್ರೆ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಾ. My pleasure. Thanks for coming, and it's nice sharing. All I would just say is enjoy life. Eat healthy, live healthy, think healthy. If you don't eat healthy, then you don't think healthy. ಥ್ಯಾಂಕ್ ಯು ಸೋ ಮಚ್. My pleasure. ಗ್ಯಾಸ್ ಸ್ಟವ್ ಮೇಲೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡುವಂತಹ ನಿಜಕ್ಕೂ ಸುಷ್ಮಾರವರ ಅಡುಗೆ ಮನೆ, ಅಡುಗೆ ಮಾಡೋ ವಿಧಾನ ಎಲ್ಲವೂ ಅವರಷ್ಟೇ ವಿಶಿಷ್ಟವಾಗಿದೆ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಅಡುಗೆ ಮನೆಗಳ ವಿಚಾರ, ಅಡುಗೆ ಮನೆಯ ಪರಿಚಯದೊಂದಿಗೆ ಮತ್ತೆ ಮುಂದಿನ ವಾರ ನಿಮ್ಮ ಮುಂದೆ ಹಾಜರಾಗ್ತೀರಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.